ನನಗೆ ಒಂದು ಕಡೆ ಹಾಸ್ಯ ಅನಿಸ್ತದೆ. ವಿಶ್ವಗುರು ಅಂದ್ರೆ ಏನು? ನನ್ನನ್ನು ನಾನು ಹೋಗ್ಕೊಳ್ಳೋದಲ್ಲ. ವಾಸ್ತವಿಕತೆಯಲ್ಲಿ ಒಂದು ದೇಶಕ್ಕೆ ಮೂಲ ಆಧಾರ ಆ ದೇಶದ ಮಾನವ ಸಂಪತ್ತು. ಆ ದೇಶದ ಮಾನವ ಸಂಪತ್ತು ಸರಿಯಾಗಿ ಬಳಕೆ ಆಗ್ತಾ ಇದೆಯಾ ಅಂಥೇಳಿ ನಾವು ಸಲ ಆತ್ಮನಿರ್ಭರ ಅಂತ ತಾವೇನು ಹೇಳ್ತಾ ಇದ್ದಾರೆ ಮೋದಿಯವರು. ಆತ್ಮಸಾಕ್ಷಿಯಾಗಿ ಅವರೊಂದು ಸಲ ಪ್ರಶ್ನೆ ಮಾಡ್ತಾರೆ, ಇವತ್ತು ದೇಶದ ಮಾನವ ಸಂಪತ್ತು ಯಾವ ದಿಕ್ಕಿನಲ್ಲಿ ಹೊರಟಿದೆ, ಯುವ ಸಂಪತ್ತು ಯಾವ ದಿಕ್ಕಿನಲ್ಲಿ ಹೊರಟಿದೆ, ಈ ಚುನಾವಣೆ ವ್ಯವಸ್ಥೆಗಳಲ್ಲಿ ಯುವಕರ ಬಳಕೆ ಯಾವ ರೀತಿ ಆಗ್ತಾ ಇದೆ, ಅವರು ನಾವು ಯಾವ ರೀತಿ ಅವರಿಗೆ ನಾವು ಈ ದೇಶವನ್ನು ಮುನ್ನಡೆಸಬೇಕು, ದೇಶವನ್ನು ಕಟ್ಟಬೇಕು ಅಂಥೇಳಿ ನಾವು ಅವರಿಗೆ ಒಂದು ನೈತಿಕ ಪಾಠವನ್ನು ಹೇಳ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯವಾದದ್ದು. ಕೇವಲ ಮೋದಿಯವರು ಈ ದೇಶ ವಿಶ್ವಗುರು ಅಂತ ಹೇಳೋದ್ರಿಂದ ದೇಶ ವಿಶ್ವಗುರು ಆಗೋದಿಲ್ಲ. ದೇಶದಲ್ಲಿ ಆರ್ಥಿಕ ಮಟ್ಟ, ಸಾಮಾಜಿಕ ಮಟ್ಟ, ಶೈಕ್ಷಣಿಕ ಮಟ್ಟ, ಪ್ರಬುದ್ಧತೆ ಬರಬೇಕು. ಈಗ ನಾವು ಬೇರೆ ದೇಶದೊಂದಿಗೆ ನಾವು ಕಾಂಪಿಟೇಷನ್ ಮಾಡಬೇಕು ಅಂತ ಹೇಳಿದರೆ ಕೇವಲ ಟಿ ವಿಯಲ್ಲಿ ಮೋದಿಯವರು ತೋರಿಸಿದ ಕಾಂಪಿಟೇಷನ್ನಿಗೆ ಬರೋಲ್ಲ. ಬೇರೆ ದೇಶ ಯಾವ ಹಂತದಲ್ಲಿ ಮುಂದಿದೆ, ಈ ಅಮೇರಿಕನ್ ನಾವು ಹೋಲಿಸ್ಕೊಳ್ಳೋದಾದರೆ, ನಾವು ಚೀನಾ ಹೋಲಿಸ್ಕೊಳ್ಳೋದಾದರೆ, ಚೀನಾದವರು ಇವತ್ತು ಚಂದ್ರನಲ್ಲಿ ಇವತ್ತು ಲ್ಯಾಂಡನ್ನು ಅಕ್ವೈರ್ ಮಾಡ್ತಾ ಇದ್ದಾರಂತೆ. ಅಂದರೆ ಇನ್ ಫ್ಯೂಚರ್ನಾಗ ನಾವು ಚಂದ್ರ ಲೋಕದಲ್ಲಿ ನಾವು ಬದುಕಬೇಕು ಅಂತೇಳಿ. ಭಾರತ ಏನು ಮಾಡ್ತಾಯಿದೆ ಅಂದರೆ ಆ ಮಟ್ಟದಲ್ಲಿ ನಾವು ಏನಾಗಿದೆ ಅಂತ ನೋಡ್ಕೋಬೇಕು. ಯುವಕರಿಗೆ ಜವಾಬ್ದಾರಿ ಇಲ್ಲ. ವಾಸ್ತವಿಕತೆಯಲ್ಲಿ ನಾವು ಶಿಕ್ಷಣವನ್ನೇ ಇವತ್ತು ನಾವು ಅತಂತ್ರಗೊಳಿಸ್ತಾ ಇದ್ದೇವೆ. ಶಿಕ್ಷಣದ ಬುನಾದಿನೇ ಸರಿ ಇಲ್ಲ ನಮ್ಮ ದೇಶದಲ್ಲಿ, ಹಾಳಾಗ್ತಾ ಇದೆ. ದೇಶ ದಿನದಿಂದ ದಿನಕ್ಕೆ ಹಾಳಾಗ್ತಾ ಇದೆ. ಯುವಕನಿಗೆ ಯಾವುದು ಮುಖ್ಯ ಅನ್ನೋದು ಆಯ್ಕೆ ಮಾಡ್ಕೊಳ್ಳಲು ಯುವಕ ವೈಫಲ್ಯ ಆಗ್ತಾ ಇದ್ದಾರೆ. ಅಂದರೆ ಈ ದೇಶಕ್ಕೆ ದೇವಸ್ಥಾನ ಮುಖ್ಯನೋ ಅಥವಾ ಈ ದೇಶಕ್ಕೆ ಸಂವಿಧಾನ ಮುಖ್ಯನೋ, ಒಬ್ಬ ವ್ಯಕ್ತಿಗೆ ಭಾವನೆಗಳು ಮುಖ್ಯನೋ, ಒಬ್ಬ ವ್ಯಕ್ತಿಗೆ ಬದುಕು ಮುಖ್ಯನೋ ಅಂತಕ್ಕಂಥದ್ದನ್ನು ಆಯ್ಕೆ ಮಾಡ್ಕೊಳ್ಳಿ ವಿಫಲರಾಗ್ತಾ ಇದ್ದಾರೆ ಬಹುತೇಕ ಯುವಕರು. 2014ರಲ್ಲಿ ಏನು ನರೇಂದ್ರ ಮೋದಿ ಅವ್ರ ಮೇಲೆ ಏನು ಭರವಸೆ ಇಟ್ಕೊಂಡು ಮತ ಹಾಕಿದ್ರು, 2024ರಲ್ಲಿ ಅವರಿಗೆ ಆಲ್ರೆಡಿ ಅವರ ಸರ್ಕಾರಿ ನೌಕರಿ ಮಾಡ್ತಕ್ಕಂಥ ಅಥವಾ ಜವಾಬ್ದಾರಿ ಹಂಚಿಕೆ ಮಾಡ್ಕೊಳ್ಳೋಂಥ ವಯಸ್ಸು ಮುಗಿದು ಹೋಗ್ತಾ ಇದೆ. ಅಂಥ ಎಲ್ಲ ಯುವಕರು ಬರಿಬಾದಾಗ್ತಾ ಇದ್ದಾರೆ. ಅಂದರೆ ಆ ಯುವಕರಿಗೆ ಇವತ್ತು ರಾಮ ಮಂದಿರ ಕಟ್ಟೋದ್ರಿಂದ ಬದುಕಾಗೋದಿಲ್ಲ, ಒಂದು ಇಂಡಸ್ಟ್ರಿ ಮಾಡೋದ್ರಿಂದ ಬದುಕಾಗ್ತದೆ, ಒಂದು ಡ್ಯಾಮ್ ಕಟ್ಟೋದ್ರಿಂದ ಬದುಕಾಗ್ತದೆ, ಅಥವಾ ನಮ್ಮ IT ಸೆಕ್ಟರ್ನ ಡೆವಲಪ್ ಮಾಡೋದ್ರಿಂದ ಬದುಕಾಗ್ತದೆ, ಅಥವಾ ಸರ್ಕಾರದ ಉದ್ಯೋಗ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸೋದ್ರಿಂದ ಬದುಕಾಗ್ತದೆ. ಅದು ಬಿಟ್ಕೊಂಡು ಅಥವಾ GST ಏನು ಒಬ್ಬ ವ್ಯಕ್ತಿಯ ತಲವಾರು ಆದಾಯ ಡೆವಲಪ್ ಆದಾಗ ಬದುಕಾಗ್ತದೆ. ಪ್ರೈವೇಟೈಸೇಷನ್ ಮಾಡೋದ್ರಿಂದ ಬದುಕಟ್ಕೊಳಕ್ಕಾಗೋದಿಲ್ಲ. ಇವತ್ತು ಪ್ರೈವೇಟೈಸೇಷನ್ ಮಾಡೋದ್ರಿಂದ ಎಷ್ಟು ಮಂದಿಗೆ ಅನ್ಯಾಯ ಆಗ್ತದೆ ಅಂದರೆ ದಲಿತ ಸಮುದಾಯ, ಹಿಂದುಳಿದ ಸಮುದಾಯ, ಏನು ನಮ್ಮ ಈ ಕಾಂಗ್ರೆಸ್ ಪಕ್ಷ ಅಥವಾ ಈ ದೇಶದ ಸಂವಿಧಾನಿಕ ವ್ಯವಸ್ಥೆ ಏನು ಈ ಸಾಮಾಜಿಕವಾಗಿ ಹಿಂದುಳಿದಂಥ ಒಂದು ವ್ಯವಸ್ಥೆಗೆ ಅದು ಮೀಸಲಾತಿ ಕೊಡುವ ಮೂಲಕ ಅವ್ರನ್ನ ಎತ್ತಿಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾಯಿದ್ರು. ಈ ಪ್ರೈವೇಟೈಸೇಷನ್ ಆದಮೇಲೆ ಏನು ಈ ಮೀಸಲಾತಿ ಅಂತಕ್ಕಂಥದ್ದನ್ನು ಮುಚ್ಚಾಕ್ತಾರೆ. ಮೋದಿ ಮತ್ತು BJP ಅವರ ಮೊದಲ ಗುರಿನೇ ಈ ಮೀಸಲಾತಿಯನ್ನು ತೆಗೆದುಹಾಕಬೇಕು. ಮೀಸಲಾತಿಯನ್ನು ಸರ್ಕಾರದ ವ್ಯವಸ್ಥೆಯಲ್ಲಿ ತೆಗೆದುಹಾಕ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಸಂವಿಧಾನ ಇರ್ತದೆ. ಸಂವಿಧಾನ ಬದಲಾವಣೆ ಆಯಿತು ಅಂತ ದೇಶದಲ್ಲಿ ಕ್ರಾಂತಿ ಆಗ್ತದೆ. ಹಾಗಾಗಿ ಅವರು ಅದನ್ನು ಪ್ರೈವೇಟೈಸೇಷನ್ ಮಾಡುವ ಮೂಲಕ ಬದಲಾವಣೆ ಮಾಡ್ತಾ ಇದ್ದಾರೆ. ಪ್ರೈವೇಟೈಸೇಷನ್ ಮಾಡುವ ಮೂಲಕ ಈ ದಲಿತ ಸಮುದಾಯವನ್ನು ಅಥವಾ ಮತ್ತೊಂದು ಸಮುದಾಯವನ್ನು ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಎಲ್ಲ ಔದ್ಯೋಗಿಕವಾಗಿ ಅವರನ್ನು ನಾಶ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ರೈವೇಟೈಸೇಷನ್ ಮಾಡೋದ್ರಿಂದ ಈ ದೇಶಕ್ಕೆ ನಷ್ಟ ಆಗ್ತಾ ಇದೆ. ಒಂದು ದೇಶ ಶ್ರೀಮಂತ ಆಗಬೇಕು ಅಂತ ಹೇಳಿದರೆ ಆ ದೇಶದ ಎಲ್ಲ ಸೆಕ್ಟರ್ಗಳು, ಎಲ್ಲ ಸಂಸ್ಥೆಗಳು ಪ್ರಬಲ ಆಗಿರ್ಬೇಕು. ಇವತ್ತು ರೈಲ್ವೆ ಅದು ಸರ್ಕಾರದಾಗಿದ್ದರೆ ಅಲ್ಲಿ ಸರ್ಕಾರ ಶ್ರೀಮಂತ ಆಗಿರ್ತದೆ. ರೈಲ್ವೆ ಖಾಸಗಿ ವ್ಯಕ್ತಿದಾದರೆ ಒಬ್ಬ ಖಾಸಗಿ ವ್ಯಕ್ತಿ ಶ್ರೀಮಂತ ಆಗ್ತಾನೆ. ಅಂದರೆ ಸರ್ಕಾರದ ಜವಾಬ್ದಾರಿ ಏನು, ಸರ್ಕಾರದ ಸಂಪತ್ತು, ಸರ್ಕಾರದ ಆಸ್ತಿ ಏನು, ಸರ್ಕಾರದ ಆಸ್ತಿಯಲ್ಲಿದೆ. ಸರ್ಕಾರದ ಆಸ್ತಿ ಅಭಿವೃದ್ಧಿ ಆಗಬೇಕು.